ಯೋಚಿಸಿ, ನೀವು ತುಂಬಾ ಲವಲವಿಕೆಯೊಳಗಿದ್ದೀರಿ, ಫೈನಾನ್ಷಿಯಲ್ ನಗರದಲ್ಲಿದ್ದೀರಿ. ಅಲ್ಲಿ ಬ್ಯಾಂಕ್ ಎಲ್ಲಾ ವಸ್ತುವನ್ನು ನಿಯಂತ್ರಿಸುತ್ತದೆ, ಸಣ್ಣ ವ್ಯವಸಾಯದಿಂದ ಹಿಡಿದು ಕಾರ್ಪೊರೇಟ್ ತನಕ. ನೀವು ತಿಳಿದಿದ್ದೀರಾ, ಈ ಸೆಕ್ಟರ್ ಎಕೋನಮಿಯ ಒಂದು ಮಹತ್ವಪೂರ್ಣ ಭಾಗವಾಗಿದೆ. ಆದರೆ ನೀವು ಇದರಲ್ಲಿ ಹೇಗೆ ಹೂಡಿಕೆ ಮಾಡುತ್ತೀರಿ, ಈ ಚಕ್ರವ್ಯೂಹದಲ್ಲಿ ಸಿಲುಕಿಕೊಳ್ಳದೆ? ಬನ್ನಿ ತಿಳಿಯುವ ಒಂದು ಸರಳ ಹಾಗೂ ಸ್ಮಾರ್ಟ್ ಹೂಡಿಕೆ ಮಾಡುವ ಮಾರ್ಗ. ಬ್ಯಾಂಕ್ ಸ್ಟಾಕ್ನಲ್ಲಿ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ನ ಮಾಧ್ಯಮದಿಂದ. ಬ್ಯಾಂಕ್ ಇಕೋನಮಿಯ ಬೆನ್ನೆಲುಬು ಆಗಿದ್ದು ಒಂದು ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಪ್ರತಿ ಫೈನಾನ್ಷಿಯಲ್ ವ್ಯವಹಾರದಲ್ಲಿ ಲೋನ್ನಿಂದ ಹಿಡಿದು ಸೇವಿಂಗ್ ಮತ್ತು ಡಿಜಿಟಲ್ ಪೇಮೆಂಟ್ವರೆಗೆ ಬ್ಯಾಂಕ್ ಸ್ಟಾಕ್ನಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭ ಪಡೆಯುವ ಅವಕಾಶ ಸಿಗ್ತದೆ. ಈ ಪ್ರಮುಖ ವಲಯದ ಪೊಟೆನ್ಷಿಯಲ್ ಗ್ರೋತ್ನಿಂದ ಬೇರೆ ಬೇರೆ ಬ್ಯಾಂಕ್ ಸ್ಟಾಕ್ ಆಯ್ಕೆ ಮಾಡುವುದು ಸಮಯ ತೆಗೆದುಕೊಳ್ಳುವ ಮತ್ತು ರಿಸ್ಕಿಯಾಗಿದ್ದು, ಅದಕ್ಕಾಗಿ ಆಳ ರಿಸರ್ಚ್ನ ಅವಶ್ಯಕತೆ ಇರಬಹುದು. ಇಂತಹ ಊಹಿಸುವ ಆಟ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಕಷ್ಟಕರವಾಗಿಸಬಹುದು. ಇದರಿಂದ ಹೆಚ್ಚಿನ ಜನರಿಗೆ ಒಳ್ಳೆಯ ಸುದ್ದಿಯೆಂದರೆ, ವಿಜೇತರನ್ನು ಆಯ್ಕೆ ಮಾಡಲು ಪ್ರಯತ್ನಿಸುವ ಬದಲು ನೀವು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಬಹುದು. ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ನ ಮಾಧ್ಯಮದಿಂದ. ಈ ಇಂಡೆಕ್ಸ್ನಲ್ಲಿ ಒಳಗೊಂಡಿರುವ ಸ್ಟಾಕ್ಸ್ ಇಂಡಿಯಾದ ಎಲ್ಲಕ್ಕಿಂತ ದೊಡ್ಡ ಮತ್ತು ಲಿಕ್ವಿಡ್ ಬ್ಯಾಂಕಿನ ಇನ್ಸ್ಟೆಂಟ್ ಡೈವರ್ಸಿಫಿಕೇಶನ್ ನಿಮಗೆ ನೀಡುತ್ತದೆ. ಸ್ಟಾಕಲ್ಲಿ ಹೆಚ್ಚು ಹೂಡಿಕೆ ಮಾಡುವ ಒಂದು ಮಾರ್ಗ. ಸೆಕ್ಟರ್ನ ಓವರ್ ಆಲ್ ಗ್ರೋತ್ ಪೊಟೆನ್ಷಿಯಲ್ನಲ್ಲಿ. ಮತ್ತು ಅಲ್ಲಿ ಈ ವಿಷಯ ಬರುತ್ತದೆ. ಪೆಸಿವ್ ಫಿಂಡರ್ಸ್ನೊಂದಿಗೆ ನಿಮಗೆ ಯಾವುದೇ ಚಿಂತೆಯ ಅಗತ್ಯವಿಲ್ಲ. ಸ್ಟಾಕ್ ಸೆಲೆಕ್ಷನ್ ಅಥವಾ ಮಾರ್ಕೆಟ್ ಟೈಮಿಂಗ್ ಬಗ್ಗೆ ನಿಮ್ಮಲ್ಲಿ 2 ಆಯ್ಕೆಗಳಿವೆ. ಡಿಮೆಟ್ ಅಕೌಂಟ್ ಬಳಕೆದಾರರಿಗೆ ನೀವು ETF ಮೂಲಕ ಹೂಡಿಕೆ ಮಾಡುವ ಆಯ್ಕೆ ಮಾಡಬಹುದು, ಮಾರ್ಕೆಟ್ ಟೈಮ್ನಲ್ಲಿ ರಿಯಲ್ ಟೈಮ್ ಆಧಾರದ ಮೇಲೆ. ಮತ್ತು ಯಾರಲ್ಲಿ ಡಿಮೆಟ್ ಅಕೌಂಟ್ ಇಲ್ಲವೋ ಅವರು ಕೂಡ ಹೂಡಿಕೆ ಮಾಡಬಹುದು. ಇಂಡೆಕ್ಸ್ ಫಂಡ್ನ ಮೂಲಕ 2 ಕೂಡ ಒಳ್ಳೆಯ ಆಯ್ಕೆಗಳಾಗಿದೆ ಲಾಂಗ್ ಟರ್ಮ್ಸ್ ಇನ್ವೆಸ್ಟರ್ಗಳಿಗೆ. ಯಾರು ಸರಳ, ತೊಂದರೆ ಮುಕ್ತ ಮಾರ್ಗವನ್ನು ಬಯಸುತ್ತಾರೆ. 2 ನಿಮಗೆ ಸುಲಭ ಪ್ರವೇಶವನ್ನು ನೀಡುತ್ತದೆ. ಭಾರತದ ಬ್ಯಾಂಕಿಂಗ್ ಸೆಕ್ಟರ್ನ ಪೊಟೆನ್ಷಿಯಲ್ ಗ್ರೋತ್ನೊಂದಿಗೆ ಸಂಪರ್ಕ ಸಾಧಿಸಲು ನಿಷ್ಕ್ರಿಯ ಫಂಡ್ಸ್ ಆಯ್ಕೆ ಮಾಡುವುದರಿಂದ ನಿಮಗೆ 2 ತರಹದ ಲಾಭ ಸಿಗುತ್ತದೆ. ಬ್ಯಾಂಕ್ ಸ್ಟಾಕ್ನಲ್ಲಿ ಡೈವರ್ಸಿಫಿಕೇಶನ್ ತರುವುದು ಮತ್ತು ಅಪೇಕ್ಷಿತ ಕಾಸ್ಟ್ ಕಡಿಮೆ ಮಾಡುವುದು. ಸಕ್ರಿಯವಾಗಿ ನಿರ್ವಹಿಸಲಾದ ಯೋಜನೆಗಳಿಗೆ ಹೋಲಿಸಿದರೆ, ಒಂದು ವೇಳೆ ನೀವು ಬಯಸುವುದಾದರೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ, ನಂತರ ನೀವು ನಿಷ್ಕ್ರಿಯ ಫಂಡ್ಸ್ ಬಗ್ಗೆ ವಿಚಾರ ಮಾಡಬಹುದು. ಇದು ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ಹಂಚಿಕೊಳ್ಳಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.